ಎಲೆಕ್ಷನ್ ಹತ್ರ ಬಂತು ಅಂದ್ರೆ ಸಾಕು ಸೈಲೆಂಟ್ ಆಗಿರೋ ನಾಯಕರೆಲ್ಲ ಮೈ ಕೊಡವಿ ಎದ್ದು ಬಿಡ್ತಾರೆ. ಚುನಾವಣೆಗೆ ತಂತ್ರಗಳನ್ನ ಹೇಳಿದ್ದಾರೆ. ಪ್ಲಸ್ಸು ಮೈನಸ್ಸು ಇದೆಲ್ಲವನ್ನ ಲೆಕ್ಕ ಹಾಕ್ತಾರೆ. ಗ್ರಾಮ ವಾಸ್ತವ್ಯ ಮಾಡಿ ಚುನಾವಣಾ ಗಿಮಿಕ್ ಮಾಡ್ತಾರೆ. ಈಗ ಇವರು ಮಾಡ್ತಿರೋದು ಕೂಡ ಅದೇನೇ ಅಂತ ಮಾತನಾಡಿಕೊಳ್ತಿದ್ದಾರೆ ಜನರು. ಸಮಾಜ ಕಲ್ಯಾಣ ಸಚಿವರಿಂದ ಗ್ರಾಮ ವಾಸ್ತವ್ಯ. ಕಣಿಗೆಹಳ್ಳಿ ಹಾಡಿಯಲ್ಲಿ ಎಚ್ ಆಂಜನೇಯ ವಾಸ್ತವ್ಯ. ಮುಂದಿನ ವರ್ಷ ಚುನಾವಣೆ ಹೇಗಾದ್ರೂ ಮಾಡಿ ಗೆಲ್ಲಬೇಕು, ಸ್ಥಾನ ಭದ್ರ ಮಾಡಿಕೊಳ್ಳಬೇಕು ಅಂತ ನಾಯಕರೆಲ್ಲ ಓಡಾಡ್ತಿದ್ದಾರೆ. ಹೌದು, ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ತಮ್ಮ ಸ್ವಕ್ಷೇತ್ರವಾದ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ. ಸುತ್ತಮುತ್ತ ಹಳ್ಳಿಗಳಿಗೆ ಪಾದಯಾತ್ರೆ ಮೂಲಕ ತೆರಳಿ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ. ಇನ್ನು ಮುಂದಿನ ಚುನಾವಣೆ ಗಿಮಿಕ್ ಮಾಡ್ತಿದ್ದೀರಾ ಅಂತ ಜನರು ಮಾತಾಡ್ತಿದ್ದಾರೆ ಅಂತ ಕೇಳಿದ್ರೆ, ಮೊದಲಿಂದಲೂ ನಾನು ಹಾಡಿಗಳಲ್ಲಿ ವಾಸ್ತವ್ಯ ಹೂಡಿದ್ದೇನೆ. ಸ್ವಕ್ಷೇತ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ಗ್ರಾಮ ವಾಸ್ತವ್ಯದ ಮೂಲಕ ಶ್ರಮಿಸುತ್ತಿದ್ದೇನೆ ಅಂದ್ರು. ಹೊಳಲ್ಕೆರೆ ಕ್ಷೇತ್ರದಲ್ಲೂ ಕೂಡ ನಾನು ಇದು 3ನೇ ವಾಸ್ತವ್ಯ. ಒಂದು ದಿನ ಬೆಳಗ್ಗೆ ಬಂದು ಮಾರನೇ ದಿನವರೆಗೂ ಕೂಡ ಈ ರೀತಿಯಾದಂಥ ಒಂದು ಕುಗ್ರಾಮದಲ್ಲಿ ಬಂದು ವಾಸ್ತವ್ಯ ಮಾಡಿ ಈ ಜನರ ಸಮಸ್ಯೆಗಳನ್ನು ಆಲಿಸಿ ಪಾಲಿಸಿ ಇಡೀ ನಮ್ಮ ಸರ್ಕಾರ ಇವತ್ತು ಬೆಳಗಿನಿಂದ ಸಂಜೆವರೆಗೂ ಇಲ್ಲೇ ನನ್ನ ಜೊತೆಗೆ ಇದೆ. ಇನ್ನು ಗ್ರಾಮದ ಕಣಿಗೆಹಳ್ಳಿಯ ಈಶ್ವರ ನಾಯಕ ಅನ್ನೋರ ಮನೆಯಲ್ಲಿ ಎಚ್ ಆಂಜನೇಯ ವಾಸ್ತವ್ಯ ಹೂಡಿದ್ದಾರೆ. ಸಚಿವರು ನಮ್ಮ ಮನೆಯಲ್ಲಿ ತಂಗುವ ವಿಷಯ ತಿಳಿದು ಈಶ್ವರ್ ನಾಯ್ಕ್ ತಮ್ಮ ಮನೆಯನ್ನ ಮದುವಣಗೀತಿ ಸಿಂಗರಿಸಿದ ಹಾಗೆ ಸಿಂಗರಿಸಿದ್ರು. ಇಡೀ ಗ್ರಾಮದ ಜನ ಸಚಿವರಿಗೆ ಸ್ವಾಗತ ಕೋರಲು ಕಾದು ಕುಳಿತಿದ್ರು. ಅದರಲ್ಲೂ ಈಶ್ವರ್ ನಾಯ್ಕ್ ಹಿಂದೆಂದಿಗಿಂತಲೂ ಸಂತೋಷವಾಗಿದ್ರು. ಆಂಜನೇಯ ಅವರ ಆಗಮನ ಖುಷಿ ತಂದಿದೆ. ಸಚಿವರು ನಮ್ಮ ಮನೆಯಲ್ಲಿ ವಾಸ್ತವ್ಯ ಹೂಡುವುದರಿಂದ ನಾವು ಸಂಬಂಧಿ ಮನೆಯಲ್ಲಿ ರಾತ್ರಿ ಕಳಿತೀವಿ ಅಂದ್ರು. ಮಿನಿಸ್ಟರ್ ಬಂದಿರೋದು ಬಹಳ ಖುಷಿ ಆಗ್ಬಿಡ್ತು ನಮಗೆ. ಅದು ನಮ್ಮ ಮನೆಯಲ್ಲಿ ಅಂದ್ರೆ ನಮಗೆ ಬಹಳ ಹಬ್ಬ ವಾತಾವರಣ, ಮತ್ತೆ ಬಂದಾಗ ಪ್ರತಿಯೊಂದು ಬರ್ತಾರಂತ ನಂಬ್ಕೊಂಡಿರಲಿಲ್ಲ. ನಮ್ಮ ಮನೆಯಲ್ಲಿ ಇರ್ತೀವಿ ಅಂದ್ರಲ್ಲ, ಬಹಳ ಖುಷಿ ಆಗ್ಬಿಡ್ತು ನಮಗೆ. ಹಬ್ಬದ ಟೈಪೇ ಆಗಿದೆ ನಮಗೆ ಈಗ. ಒಟ್ಟಾರೆ ಕೋಟೆನಾಡು ಚಿತ್ರದುರ್ಗದಲ್ಲಿ ಈಗಾಗಲೇ ಪೊಲಿಟಿಕಲ್ ಗಿಮಿಕ್ ಶುರುವಾಗಿದೆ ಅನ್ನೋ ಮಾತು ಕೇಳಿ ಬರ್ತಿವೆ. ನಾಯಕರು ಗ್ರಾಮ ವಾಸ್ತವ್ಯ ಮಾಡಿ ಜನರ ಮನೆ ಗೆಲ್ಲೋಕೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಜನರು ಮಾತನಾಡ್ತಿದ್ದು, ಇದು ಅಭಿವೃದ್ಧಿಯ ಮಂತ್ರವೋ ಗಿಮಿಕೋ ಚುನಾವಣೆಯಲ್ಲಿ ಉತ್ತರ ಸಿಗಲಿದೆ. ಬಸವರಾಜ್ ಮದನೂರು, TV9 ಚಿತ್ರದುರ್ಗ.